ವೀಕ್ಷಕರೇ, ಶಕುಂತಲಾ ಎಂಬಾಕೆ ಮದುವೆ ರವಿ ಎಂಬ ಮುಗ್ಧ ಹುಡುಗನ ಜೊತೆ ಆಗಿತ್ತು. ತುಂಬಾ ಅಮಾಯಕ ಹಾಗೂ ಸಜ್ಜನಿಕೆ ಹುಡುಗನಾಗಿದ್ದಂತ ರವಿ ಜೊತೆ ಆಕೆ ಮದುವೆಯಾಗಿ ಕೇವಲ 1 ತಿಂಗಳಷ್ಟೇ ಕಳೆದಿತ್ತು. ಒಂದಿನ ಶಕುಂತಲಾ ತನ್ನ ಗಂಡನ್ಗೆ ಇವತ್ತು ಯಾವ್ದಾದ್ರೂ ಒಂದು ಮೂವಿ ನೋಡೋದಕ್ಕೆ ಹೋಗೋಣ, ಹಾಗೇನೆ ಅಲ್ಲಿರುವಂತ ನಮ್ಮ ಸಂಬಂಧಿಕರ ಮನೆಗೂ ಕೂಡ ಹೋಗ್ಬರೋಣ ಅಂತ ಕೇಳಿದ್ಲು. ಅದಕ್ಕೆ ಈ ರವಿ ಆಯ್ತು ಅಂತ ಆಕೆ ಆಸೆಯಂತೆ ಕರೆದುಕೊಂಡು ಹೊರಟಿದ್ದ. ಆದ್ರೆ ಸಂಜೆ ಮನೆಗೆ ಈ ಶಕುಂತಲಾ ಮಾತ್ರ ಹಿಂದಿರುಗಿದ್ಲು. ಮನೆಗೆ ಬಂದು ಆಕೆ ಯಾಕೋ ತುಂಬಾ ಮಂಕಾಗಿ ಕೂತಿದ್ಲು. ಇದನ್ನ ಗಮನಿಸಿದಂತ ರವಿಯ ಪೋಷಕರು ಆಕೆನ ವಿಚಾರಿಸಿದಾಗ, ನನ್ನನ್ನ ನಮ್ಮ ಸಂಬಂಧಿಕರ ಮನೆಯ ಹೊರಗಡೆ ಬಿಟ್ಟು ಹೋದವರು 5 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿ ಗಂಟೆಗಟ್ಟಲೆ ಆದ್ರೂ ಬರ್ಲಿಲ್ಲ. ಅವ್ರಿಗೋಸ್ಕರ ಕಾದು ಕಾದು ಸಾಕಾಗಿ ನಾನು ಮನೆಗೆ ಬಂದೆ ಅಂತ ಆಕೆ ಹೇಳಿದ್ಲು. ಮರುದಿನ ಬೆಳಿಗ್ಗೆವರೆಗೂ ರವಿಗಾಗಿ ಕಾಯಲಾಯಿತು. ಆದ್ರೆ ಆತ ಬರ್ಲೇ ಇಲ್ಲ. ಅವತ್ ಮಾತ್ರ ಅಲ್ಲ, ನಂತರ 1 ತಿಂಗಳು 1 ವರ್ಷ ಕಳೆದ್ರೂ ಕೂಡ ರವಿ ಯಾರ ಕಣ್ಗೂ ಕಾಣ್ಲೇ ಇಲ್ಲ. ರವಿಯ ಪೋಷಕರು, ದೆಹಲಿ ಪೊಲೀಸರು, ಕೊನೆಗೆ ಸಿಬಿಐನವರು ಕೂಡ ಅದೆಷ್ಟೇ ಹುಡುಕಿದ್ರು ಆತನ ಸುಳಿವೆ ಸಿಗ್ಲಿಲ್ಲ. ಆದ್ರೆ ಆತ ನಿಜಕ್ಕೂ ಏನಾಗಿದ್ದಾನೆ ಅಂತ ಗೊತ್ತಾದ್ಮೇಲೆ ರವಿಯ ತಂದೆ ತಾಯಿ ಅಷ್ಟೇ ಅಲ್ಲ, ಆತನ ಬಗ್ಗೆ ಗೊತ್ತಿದ್ದವರೆಲ್ಲ ಕಣ್ಣಲ್ಲಿ ನೀರನ್ನ ತುಂಬಿಕೊಂಡಿದ್ರು. ಯಾಕೆಂದ್ರೆ 8 ವರ್ಷಗಳ ನಂತರ ಅಂದ್ರೆ 2019ರಲ್ಲಿ ಆತನ ಪತ್ತೆ ಆದಾಗ ಸಿಕ್ಕಿದ್ದು ಆತನ ದೇಹದ ಕೆಲವು ಅವಶೇಷಗಳು ಮಾತ್ರ. ಅಂದ್ರೆ ಒಟ್ಟು 25 ಮೂಳೆಗಳು ಮಾತ್ರ ಸಿಕ್ಕಿದ್ವು. ಆ ದಿನ ರವಿಗೆ ಏನಾಯ್ತು ಮತ್ತೆ 8 ವರ್ಷಗಳ ಕಾಲ ಅದರ ರಹಸ್ಯವನ್ನ ಸಿಬಿಐಗೂ ಕೂಡ ಯಾಕೆ ಬಹಿರಂಗಪಡಿಸೋದಕ್ಕೆ ಆಗಲಿಲ್ಲ ಎಂಬುದು ದೊಡ್ಡ ಪ್ರಶ್ನೆಯಾಗಿತ್ತು. ವೀಕ್ಷಕರೇ, 2010ರಲ್ಲಿ ರಾಜಸ್ಥಾನದ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಪರಿವಾರ ವಾಸ ಮಾಡ್ತಾ ಇತ್ತು. ಅದರಲ್ಲಿ ಶಕುಂತಲಾ, ಆಕೆ ಸಹೋದರ ರಾಜು ಮತ್ತು ಅವರ ಪೋಷಕರು ವಾಸಿಸ್ತಾ ಇದ್ರು. ಇದರೊಂದಿಗೆ ಈ ಒಂದು ಕಥೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ. ಆತನೇ ಕಮಲ್ ಸಿಂಗ್ಲಾ. ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಬಳಸಲಾಗುವಂತ ವಸ್ತುಗಳನ್ನ ಮಾರ್ತಿದಂತ ಸಣ್ಣ ಉದ್ಯಮಿ ಈ ಕಮಲ್ ಸಿಂಗ್ಲಾ. ಈ ಶಕುಂತಲನ ಮೊದಲ ಸಲ ನೋಡಿದಾಗಲೇ ಈತ ಮನ್ಸನ್ನ ಕೊಟ್ಬಿಟ್ಟಿದ್ದ. ಅವ್ರ ಹಳ್ಳಿಯಲ್ಲಿ ನಿರ್ಮಾಣ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕಮಲ್ ಸಿಂಗ್ಲಾ ಬಂದಾಗ ಆಕೆಯನ್ನ ಈತ ನೋಡಿದ್ದ. ಆದ್ರೆ ಅವನು ಅವಳ ಜೊತೆ ಮಾತನಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅದರಿಂದ ಕಮಲ್ ತನ್ನ ಸ್ನೇಹಿತರಿಂದ ಶಕುಂತಲಾಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದ. ಆಕೆಗೆ ಒಬ್ಬ ಸಹೋದರ ಕೂಡ ಇರೋದು ಗೊತ್ತಾಗುತ್ತೆ. ಮೊದಲಿಗೆ ಈ ಕಮಲ್ ಆಕೆಯ ಸಹೋದರ ರಾಜುನ ಸ್ನೇಹವನ್ನ ಬೆಳೆಸ್ತಾನೆ. ನಂತರ ಅವನನ್ನು ಭೇಟಿಯಾಗುವಂತ ನೆಪದಲ್ಲಿ ಕ್ರಮೇಣ ಕಮಲ್ ಮನೆಗೆ ಬರೋದಿಕ್ಕೆ ಶುರು ಮಾಡಿದ್ದ. ಹೀಗೆ ಬಂದು ಹೋಗ್ತಿರುವಾಗ ಕಮಲ್ ಮತ್ತು ಶಕುಂತಲಾ ನಡುವೆ ಬಾಂಧವ್ಯ ಬೆಳೆಯತೊಡಗಿತ್ತು. ನಂತರ ಅವರು ಜನರ ಕಣ್ಣುಗಳಿಂದ ತಪ್ಪಿಸಿಕೊಂಡು ರಹಸ್ಯವಾಗಿ ಭೇಟಿಯಾಗೋದಿಕ್ಕೆ ಶುರು ಮಾಡ್ತಾರೆ. ಕಾಲಾನಂತರದಲ್ಲಿ ಇಬ್ರು ಕೂಡ ತುಂಬಾ ಪ್ರೀತಿ ಮಾಡತೊಡಗಿದ್ರು. ಒಬ್ರಿಗೊಬ್ರು ಇಲ್ಲದೆ ಬದುಕೋದೇ ಕಷ್ಟ ಆಯಿತು. ಇಬ್ರು ಕೂಡ ಒಬ್ಬರನ್ನೊಬ್ರು ಅತಿಯಾಗಿ ಪ್ರೀತಿಸೋದಿಕ್ಕೆ ಆರಂಭಿಸಿದ್ದು ಸಮಸ್ಯೆ ಆಗ್ಲಿಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಆಗಿದ್ದು ಜಾತಿಯದ್ದು. ಇವರಿಬ್ಬರ ಪ್ರೀತಿಯನ್ನ ತುಂಬಾ ದಿನ ಮುಚ್ಚಿಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕ್ರಮೇಣ ಈ ಒಂದು ಸುದ್ದಿ ಶಕುಂತಲೆಯ ಊರಲ್ಲಿ ಹಬ್ಬತೊಡಗಿತ್ತು. ಮತ್ತೆ ಶಕುಂತಲಾ ಮನೆಯವರಿಗೂ ಈ ಒಂದು ವಿಷಯ ಗೊತ್ತಾದಾಗ ಶಕುಂತಲಾ ಮತ್ತು ಕಮಲ್ ಇಬ್ರು ಬೇರೆ ಬೇರೆ ಜಾತಿಯಾಗಿದ್ದರಿಂದ ಅವರಿಗೆ ಈ ಒಂದು ಸಂಬಂಧ ಇಷ್ಟ ಆಗ್ಲಿಲ್ಲ. ಮತ್ತೆ ಶಕುಂತಲಾ ಮತ್ತು ಕಮಲ್ ಭೇಟಿಯಾಗದಂತೆ ತಡೆದ್ರು. ಅವಳು ಒಪ್ತಿದ್ದಾಗ ಅವಳನ್ನ ಮನೆಯಿಂದ ಹೊರಹೋಗದಂತೆ ಕೂಡ ಹಾಕಲಾಯಿತು. ಹಾಗೇನೆ ಅವರ ಕುಟುಂಬ ಸದಸ್ಯರು ಅವಳಿಗಾಗಿ ಹುಡುಗನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ತಮ್ಮ ಮಗಳು ಎಲ್ಲಿ ಕಮಲ್ ಜೊತೆ ಓಡ್ ಹೋಗ್ತಾಳೆ ಎಂಬ ಭಯ ಅವರ ಪೋಷಕರಿಗೆ ಕಾಡ್ತಾ ಇತ್ತು. ಅದರಿಂದ ಅವರು ವರನನ್ನ ಹುಡುಕಿ ಮೊದಲು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ಇತ್ತ ಶಕುಂತಲಾ ಸಾಕಷ್ಟು ಪ್ರಯತ್ನ ಮಾಡಿ ಕಮಲ್ನನ್ನ ಸಂಪರ್ಕಿಸಿದ್ಲು. ಅವಳಿಗಾಗಿ ಹುಡುಗನನ್ನ ಹುಡುಕ್ತಿರುವಂತ ವಿಷಯವನ್ನು ಕೂಡ ಅವಳು ಹೇಳಿದ್ಲು. ಅವನು ಚಿಂತೆ ಮಾಡಬೇಡ, ಏನಾದ್ರೂ ಪರಿಹಾರ ಹುಡುಕ್ತೀನಿ ಅಂತ ಹೇಳಿದ್ದ. ಓಡ್ ಹೋಗುವಂತ ಯೋಜನೆಯನ್ನ ಅವನು ಒಪ್ಲಿಲ್ಲ. ಇವತ್ತಲ್ಲ ಅಂದ್ರೆ ನಾಳೆ ಸಿಕ್ಬೀಳ್ತೀವಿ, ಹಾಗೆ ಮಾಡೋದು ಬೇಡ ಅಂತ ಆತ ಹೇಳಿದ್ದ. ನಂತರ ಕೆಲವೇ ತಿಂಗಳಲ್ಲಿ ಶಕುಂತಲಾಗೆ ಅವರದೇ ಜಾತಿಯ ಹುಡುಗ ಒಬ್ಬ ಸಿಕ್ಕಿದ್ದ. ಡೆಲ್ಲಿಯಲ್ಲಿ ವಾಸ ಮಾಡ್ತಿದ್ದಂತ ರವಿಗೆ ಶಕುಂತಲಾಳನ್ನ ಕೊಟ್ಟು ಮದುವೆ ಮಾಡೋದು ಅಂತ ನಿಶ್ಚಯ ಆಯಿತು. ಇದನ್ನ ಕೇಳದಂತ ಶಕುಂತಲಾಳ ಹೃದಯ ಒಡೆದು ಹೋಯ್ತು. ಆದ್ರೆ ಕಮಲ್ ಅಷ್ಟೊತ್ತಿಗಾಗಲೇ ಏನ್ ಮಾಡಬೇಕು ಎಂಬುದನ್ನ ನಿರ್ಧಾರ ಮಾಡಿದ್ದ. ಕಮಲ್ ಶಕುಂತಲೆಯನ್ನ ಸಮಾಧಾನ ಪಡಿಸ್ತಾ, ಪರವಾಗಿಲ್ಲ, ನೀನು ರವಿಯನ್ನೇ ಮದುವೆಯಾಗು, ಆದ್ರೆ 1 ತಿಂಗಳವರೆಗೂ ಅವನ ಜೊತೆ ಸಂಬಂಧವನ್ನ, ಅಷ್ಟರಲ್ಲಿ ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೇನೆ ಅಂತ ಆತ ಹೇಳಿದ್ದ. ಇದನ್ನ ಕೇಳಿದ್ಮೇಲೆ ಶಕುಂತಲಾ ಮದುವೆಗೆ ವಿರುದ್ಧವಾಗಿದ್ದವಳು ಈಗ ನಗ್ತಾ ನಗ್ತಾ ಮದುವೆಯಾಗೋದಿಕ್ಕೆ ಸಿದ್ಧಾಗಿದ್ಲು. 2011ರ ಫೆಬ್ರವರಿ 8ನೇ ತಾರೀಕು ಅವ್ರ ಮದುವೆ ನಡೆಯುತ್ತೆ. ರವಿಯನ್ನ ಮದುವೆಯಾಗಿ ಅವ್ರ ಮನೆಗೆ ಹೋದಂತ ಶಕುಂತಲಾ ಮರುದಿನವೇ ಮರಳಿ ತವ್ರ ಮನೆಗೆ ಬರ್ತಾಳೆ. ಅಲ್ಲಿಂದ 1 ತಿಂಗಳವರೆಗೂ ಆಕೆ ಗಂಡನ ಮನೆಗೆ ಹೋಗೋದೇ ಇಲ್ಲ. ಅವಳ ಕುಟುಂಬಸ್ಥರು ಅವಳಿಗೆ ಹೀಗೆ ಮದುವೆಯಾಗಿ ತವ್ರ ಮನೆಯಲ್ಲಿ ಉಳಿದುಕೊಳ್ಳೋದು ಸರಿಯಲ್ಲ ಅಂತಾನೆ ಹೇಳ್ತಾ ಬಂದಿದ್ರು. ಮೊದಲ ರಾತ್ರಿಯಲ್ಲಿ ಏನೋ ಕಾರಣವನ್ನ ಹೇಳಿ ಅವಳು ರವಿ ಜೊತೆ ಸಂಬಂಧ ಹೊಂದೋದನ್ನ ತಪ್ಪಿಸ್ಕೊಂಡಿದ್ಲು. ಆದ್ರೆ ಈಗ ಗಂಡನ ಮನೆಗೆ ಮರಳಿ ಹೋದ್ರೆ ಅಲ್ಲಿ ಹೇಗೆ ತಪ್ಪಿಸ್ಕೊಳ್ಳೋದು ಎಂಬುದು ಅವಳಿಗೆ ಅರ್ಥ ಆಗ್ಲಿಲ್ಲ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಂತಹ ವೆಬ್ಸೈಟ್ ಗಳಲ್ಲಿ ಕೆಲವೊಂದ್ಸಾರಿ ಉತ್ಪನ್ನಗಳ ಬೆಲೆ ಸಡನ್ ಆಗಿ ಡ್ರಾಪ್ ಆಗ್ತಿರುತ್ತೆ. ಇದನ್ನ ಲೈಟಿಂಗ್ ಡೀಲ್ಸ್ ಅಂತ ಕರೀತಾರೆ. ಆದ್ರೆ ಇದು ತುಂಬಾ ಹೊತ್ತಿರೋದಿಲ್ಲ. ಆದ್ರೆ ನಾವು ಈಗಿರುವಂತ ಬಿಸಿ ಲೈಫ್ ನಲ್ಲಿ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು SRM ಲೂಟ್ ಡೀಲ್ಸ್ ಎನ್ನುವಂತ ಒಂದು ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆಗಿ. ಇದರಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, AJIO ಅಂತ ಟಾಪ್ ವೆಬ್ಸೈಟ್ ಗಳಲ್ಲಿ ಯಾವಾಗ ಪ್ರೈಸ್ ಡ್ರಾಪ್ ಆಗುತ್ತೋ ಆಗ ಅವರು ಆ ಪ್ರಾಡಕ್ಟ್ ಲಿಂಕ್ ಅನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ ಕಡಿಮೆಗೆ ಸಿಗುತ್ತೆ, ಮತ್ತೆ ಯಾವ ಸೇಲ್ಸ್ಗಳು ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಕೂಡ ಇವರು ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನೀವು ಈ ಡೀಲ್ಸ್ ಗಳಲ್ಲಿ ತುಂಬಾ ಅಮೌಂಟ್ ಅನ್ನ ಸೇವ್ ಮಾಡಬಹುದು. ಇವೆಲ್ಲ ಲಿಮಿಟೆಡ್ ಟೈಮ್ ಡೀಲ್ಸ್ ಗಳು. ಹಾಗಾಗಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ಬೇಕು. ಮತ್ತೆ ಆಗ್ತಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ SRM ಲೂಟ್ ಡೀಲ್ಸ್ ಅನ್ನುವಂತ ಒಂದು ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ, ಅಥವಾ ನೀವು ಟೆಲಿಗ್ರಾಮ್ ಅಲ್ಲೂ ಕೂಡ SRM ಲೂಟ್ ಡೀಲ್ಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು. ಇದನ್ನೇ ಕಮಲ್ಗೆ ಹೇಳಿದ್ಲು.
ಆಗ ಅವನು ಹೇಳ್ಕೊಟ್ಟಂತ ಉಪಾಯದಂತೆ ಗಂಡನ ಮನೆಗೆ ಹೋದಂತ ಆಕೆ ತನ್ನ ಗಂಡ ರವಿಗೆ, ನಾನು ಒಂದು ವ್ರತ ಹಿಡಿದಿದ್ದೇನೆ, ನಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅದು ತುಂಬಾ ಅವಶ್ಯಕ, ಅದು ಮುಗಿಯೋವರೆಗೂ ನೀವು ನನ್ನನ್ನು ಮುಟ್ಬೇಡಿ ಅಂತ ಹೇಳಿದ್ಲು. ಮೊದಲೇ ಮುಗ್ಧನಾಗಿದ್ದಂತ ಶುದ್ಧ ಹೃದಯದ ರವಿ ಆಕೆ ಮಾತನ್ನ ನಂಬಿದ್ದ. ಶಕುಂತಲೆ ಸುಳ್ಳನ್ನ ಕಂಡುಹಿಡಿಯೋದಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ರವಿ ಅವಳನ್ನ ಗೌರವಿಸುವುದರ ಜೊತೆಗೆ ಪ್ರೀತಿಸಲು ಕೂಡ ಪ್ರಾರಂಭಿಸಿದ್ದ. ಹೀಗಾಗಿ ಅವನು ಆಕೆ ಹೇಳಿದ್ದನ್ನೆಲ್ಲ ಒಪ್ಕೊಳ್ತಿದ್ದ. ಆದರೆ ಈಗ ಆ ದಿನ ಬಂದೇ ಬಿಟ್ಟಿತ್ತು. ನಾನು ನಿಮಗೆ ಮೊದಲೇ ತಿಳಿಸಿದಂತೆ ಒಂದು ದಿನ ಅವನನ್ನ ಸಿನಿಮಾ ನೋಡೋದಕ್ಕೆ ಹಾಗೂ ಸಂಬಂಧಿಕರ ಮನೆಗೆ ಹೋಗಿ ಬರೋದಕ್ಕೆ ಆಕೆ ಕರೆದಿದ್ಲು. 2011 ಮಾರ್ಚ್ 22ನೇ ತಾರೀಕು ಶಕುಂತಲ ತನ್ನ ಪತಿ ರವಿಯನ್ನ ಮನೆಯಿಂದ ಕರೆದುಕೊಂಡು ಹೊರಟಿದ್ಲು. ತಾನು ಮನೆಯಿಂದ ಹೋಗ್ತಿದ್ದೇನಾದ್ರೂ ಮರಳಿ ಈ ಮನೆಗೆ ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ ಎಂಬುದು ಆ ರವಿಗೆ ಗೊತ್ತಿರಲಿಲ್ಲ. ನಂತರ ಶಕುಂತಲ ಒಬ್ಬಳೆ ಮನೆಗೆ ಬಂದ ನಂತರ ಪೋಷಕರು ವಿಚಾರಿಸಿದಾಗ ಅವರು ನನ್ನನ್ನ ನಮ್ಮ ಸಂಬಂಧಿಕರ ಮನೆ ಹೊರಗೆ ಬಿಟ್ಟು 5 ನಿಮಿಷದಲ್ಲಿ ಬರೋದಾಗಿ ಹೇಳಿ ಹೊರಟು ಹೋದ್ರು. ಆದ್ರೆ ಮರಳಿ ಬರ್ಲೇ ಇಲ್ಲ. ಹೀಗಾಗಿ ನಾನೊಬ್ಳೆ ವಾಪಸ್ ಬಂದೆ ಅಂತ ಆಕೆ ಹೇಳಿದ್ಲು. ಅವರೆಲ್ಲ ರವಿಗಾಗಿ ಅವತ್ತಿಡೀ ದಿನ ಕಾಯ್ತಾರೆ. ಮರುದಿನ ಅವರ ವಯಸ್ಸಾದಂತ ತಂದೆ ಊರೆಲ್ಲ ಅಲಿತ ರವಿಗಾಗಿ ಹುಡುಕಾಡ್ತಾರೆ. ಅವರ ಸಂಬಂಧಿಕರು, ಸ್ನೇಹಿತರು ಎಲ್ಲರನ್ನೂ ಕೂಡ ವಿಚಾರಿಸಿ ರವಿಗಾಗಿ ಶೋಧ ನಡೆಸ್ತಾರೆ. ಆದ್ರೆ ಆತನ ಸುಳಿವು ಸಿಗೋದಿಲ್ಲ. ಕೊನೆಯದಾಗಿ ಅವರೆಲ್ಲ ಪೊಲೀಸರ ಮೊರೆ ಹೋಗ್ತಾರೆ. ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮಗ ರವಿ ಕಾಣೆಯಾದ ಬಗ್ಗೆ ದೂರನ್ನ ಕೊಟ್ಟ ನಂತರ ಪೊಲೀಸರಿಗೆ ಮೊದಲ ಅನುಮಾನ ಶಕುಂತಳನ ಮೇಲೇನೆ ಮೂಡುತ್ತೆ. ಮತ್ತೆ ಅವರು ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಆಕೆ ಮನೆಯಲ್ಲಿ ಹೇಳಿದಂತ ಕಥೆನೇ ಹೇಳಿದ್ಲು. ಪೊಲೀಸರು ಅವಳ ಸಂಬಂಧಿಕರನ್ನು ಕೂಡ ವಿಚಾರಣೆ ಮಾಡಿದಾಗ ಆಕೆ ಹೇಳಿದ್ದು ನಿಜ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಆಕೆ ಮೇಲಿನ ಸಂಶಯವನ್ನು ತೆಗೆದುಹಾಕುವಂತ ಪೊಲೀಸರು ರವಿಗಾಗಿ ಹುಡುಕಾಡಿದ್ರು. ಆದ್ರೆ ದಿನಗಳು ಕಳೆದು ಹೋದವು, ತಿಂಗಳುಗಳು ಕಳೆದು ಹೋದವು, ವರ್ಷಗಳೇ ಉರುಳಿದ್ರು ಕೂಡ ರವಿ ಕಾಣದೇ ಇದ್ದಾಗ ರವಿಯ ತಂದೆ ಕೋರ್ಟ್ ಬಾಗಿಲನ್ನ ತಟ್ಟಿದ್ರು. ಪೊಲೀಸರು ತನ್ನ ಮಗನನ್ನ ಸರಿಯಾಗಿ ಹುಡುಕ್ತಿಲ್ಲ ಎಂಬುದು ಅವರ ವಾದ ಆಗಿತ್ತು. ನಂತರ ಕೋರ್ಟ್ ಆ ಒಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡುತ್ತೆ. ನಂತರ ಸಿಬಿಐ ಈ ಒಂದು ಪ್ರಕರಣವನ್ನ ಸಂಪೂರ್ಣವಾಗಿ ಮೊದಲಿಂದ ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಒಂದು ತನಿಖೆ ಸಮಯದಲ್ಲಿ ಅವರಿಗೆ ಶಕುಂತಲಾ ಮತ್ತು ಕಮಲ್ ಪ್ರೇಮ ಕತೆ ಗೊತ್ತಾಗುತ್ತೆ. ಆಗ ಸಿಬಿಐನವರು ಹಲವು ರೀತಿ ಈ ಇಬ್ಬರನ್ನ ವಿಚಾರಿಸಿದ್ರು. ರವಿ ಕಾಣೆಯಾದ ಹಿಂದಿನ ರಹಸ್ಯ ಮಾತ್ರ ಬಯಲಾಗ್ಲೇ ಇಲ್ಲ. ಸಿಬಿಐಗೆ ಅವರ ಮೇಲೆ ಸಣ್ಣದೊಂದು ಅನುಮಾನ ಕೂಡ ಬರಲಿಲ್ಲ. ಅವರು ಕೂಡ ಅದೇ ರೀತಿ ವರ್ತಿಸಿದ್ರು. ಇನ್ನು 2010-11 ಅವಧಿಯಲ್ಲಿ ಸಿಸಿಟಿವಿಗಳು ಕೂಡ ಹೆಚ್ಚಾಗಿ ಇರಲಿಲ್ಲ. ಬಹುಶಃ ಈಗಿನ ಹಾಗೆ ಸಿಸಿಟಿವಿ ಇದ್ದಿದ್ರೆ ಆ ಒಂದು ಪ್ರಕರಣ ಬಯಲಾಗೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ತಿರ್ಲಿಲ್ಲ. 8 ವರ್ಷಗಳ ಕಾಲ ಈ ಒಂದು ಪ್ರಕರಣವನ್ನ ಹೇಗೆ ತನಿಖೆ ಮಾಡಲಾಗಿದೆ ಎಂಬುದರ ವಿವರ ಇಂಟರ್ನೆಟ್ನಲ್ಲಿ ಲಭ್ಯ ಇಲ್ಲ. ಆದರೆ 2019 ತನಿಖೆ ಸಮಯದಲ್ಲಿ ಈ ಶಕುಂತಲಾ ಸಹೋದರನ ಮೇಲೆ ಒಮ್ಮೆ ಸಿಬಿಐಗೆ ಅನುಮಾನ ಬರುತ್ತೆ. ಅದ್ಯಾಕೆ ಎಂಬುದು ಗೊತ್ತಾಗ್ಲಿಲ್ಲ. ಆದರೆ ಅವನ ವಿಚಾರಣೆಯ ನಂತರ ಕೂಡ ಏನು ಬೆಳವಣಿಗೆ ಆಗ್ಲೇ ಇಲ್ಲ. ಕೊನೆಗೆ ಸಿಬಿಐನ ಒಂದು ತಂಡ ಸಿವಿಲ್ ಡ್ರೆಸ್ನಲ್ಲಿ ಶಕುಂತಲಾ, ಕಮಲ್ ಮತ್ತು ಅವನ ಡ್ರೈವರ್ ಗಣೇಶ್ ಎಂಬಾತನ ಮೇಲೆ ತೀವ್ರ ನಿಗಾವನ್ನ ಇಟ್ಟಿದ್ರು. ಆಗ ಅವರ ನಡೆಗಳಲ್ಲಿ ಏನೋ ವಿಚಿತ್ರ ಕಂಡುಬಂದು ರವಿಯ ನಾಪತ್ತೆ ಹಿಂದೆ ಇವರ ಕೈವಾಡ ಇದೆ ಎಂಬುದು ಅವರಿಗೆ ಮನವರಿಕೆಯಾಗುತ್ತೆ. ಆದ್ರೆ ಅವಳನ್ನ ಪ್ರತಿ ಸಲ ಪ್ರಶ್ನೆ ಮಾಡಿದಾಗಲೂ ಅದೇ ಹಳೆ ಕಥೆಯನ್ನ ಆಕೆ ಹೇಳ್ತಾ ಇದ್ಲು. ಅಳೋದು, ರೋಧಿಸೋದ್ ಬಿಟ್ಟು ಮತ್ತೇನು ಕೂಡ ಸಿಬಿಐನವರ ಕಿವಿಗೆ ಬೀಳ್ತಿರ್ಲಿಲ್ಲ. ಅವರು ಯಾವುದೇ ನಿರ್ದಿಷ್ಟ ಸಾಕ್ಷಿಯಲ್ಲಿ ಅವಳನ್ನ ತೀವ್ರವಾಗಿ ಪ್ರಶ್ನೆ ಮಾಡೋದು ಕೂಡ ಸಾಧ್ಯ ಇರಲಿಲ್ಲ. ಆದ್ರಿಂದ ಈಗ ಅವರಿಗೆ ಒಂದೇ ಒಂದು ಮಾರ್ಗ ಮಾತ್ರ ಉಳಿದಿತ್ತು. ಅದುವೇ ಬ್ರೈನ್ ಮ್ಯಾಪಿಂಗ್. ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳ ಮೂಲಕ ಅವರ ಸತ್ಯ ಸುಳ್ಳುಗಳನ್ನ ಕಂಡುಹಿಡಿಯುವಂತ ಪ್ರಕ್ರಿಯೆನೇ ಈ ಒಂದು ಬ್ರೈನ್ ಮ್ಯಾಪಿಂಗ್. ಇದಕ್ಕಾಗಿ ಹೈಕೋರ್ಟ್ನಿಂದ ಮೊದಲು ಅನುಮತಿಯನ್ನ ಪಡಿಬೇಕು. ನಂತರ ಕಮಲ್ ಮತ್ತು ಅವನ ಡ್ರೈವರ್ ಗಣೇಶ್ನ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಲಾಗುತ್ತೆ. ಆದ್ರೆ ಅಷ್ಟೊತ್ತಿಗಾಗಲೇ ಶಕುಂತಲಾ ಮನೆಯಿಂದ ನಾಪತ್ತೆಯಾಗಿದ್ಲು. ಅವರು ಸತ್ಯವನ್ನ ಬಾಯ್ಬಿಡ್ತಾರೆ ಎಂಬ ಭಯದಲ್ಲಿ ಅವಳು ತಪ್ಪಿಸ್ಕೊಂಡು ಓಡ್ ಹೋಗಿದ್ಲು. ಆದ್ರೆ ಅವಳನ್ನ ಬಹಳ ಬೇಗ ಪತ್ತೆ ಹಚ್ಚಲಾಗುತ್ತೆ. ಆಗ ಆಕೆ ಹೇಳುವಂತ ಕಥೆಯನ್ನ ಕೇಳೋದಕ್ಕೆ ಹಲವಾರು ಕಿವಿಗಳು ಕಾದು ಕೂತಿದ್ವು. ಶಕುಂತಲೆಯನ್ನ ಮದುವೆಯಾಗೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಕಮಲ್ ಹಲವು ಸಿನಿಮಾಗಳನ್ನ ನೋಡಿ ತಾನೇನ್ ಮಾಡಬೇಕು ಎಂಬುದರ ಐಡಿಯಾವನ್ನ ಪಡೆದಿದ್ದ. ಹಮ್ರಾಜ್ ಮತ್ತು ಹೆಲೆನ್ ಚಿತ್ರಗಳನ್ನ ವೀಕ್ಷಣೆ ಮಾಡಿದ ನಂತರ ಅವರಲ್ಲಿ ಒಂದು ದುಷ್ಟ ಯೋಚನೆ ಬಂದಿತ್ತು. ಮತ್ತೆ ಆ ಒಂದು ಯೋಜನೆ ಪ್ರಕಾರನೇ ಮಾರ್ಚ್ 22 ಮತ್ತು 2011ರಂದು ಶಕುಂತಲಾಗೆ ರವಿಯನ್ನ ಕರೆತರೋದಕ್ಕೆ ತಿಳಿಸಲಾಗುತ್ತೆ. ಅವರು ಮನೆಯಿಂದ ಹೊರಟ ಮೇಲೆ ಕಮಲ್ ಮತ್ತು ಗಣೇಶ್ ದಾರಿಯಲ್ಲಿ ಅವ್ರಿಗೆ ಸಿಕ್ಕಿದ್ರು. ಅವರು ತಮ್ಮ ಕಾರಲ್ಲಿ ಕೂತು ಕಾಯ್ತಾ ಇದ್ರು. ಕಮಲ್ನನ್ನ ನೋಡಿದ ತಕ್ಷಣ ಶಕುಂತಲಾ ತುಂಬಾ ದಿನಗಳ ನಂತರ ಮೊದಲ ಬಾರಿಗೆ ನೋಡ್ತಿರೋ ಹಾಗೆ ನಟಿಸಿದ್ಲು. ಇವರು ನಮ್ಮ ಊರಿನವರೆಂತ ರವಿಗೆ ಅವನನ್ನ ಪರಿಚಯಿಸಿದ್ಲು. ಪರಿಚಯ ಮಾಡದಂತ ಶಕುಂತಲಾ ತಮ್ಮನ್ನ ತಮ್ಮ ಸಂಬಂಧಿಕರ ಮನೆಗೆ ಡ್ರಾಪ್ ಮಾಡೋದಕ್ಕೆ ಕೇಳ್ಕೊಂಡ್ಲು. ಹಾಗೇನೆ ಕಾರ್ನಲ್ಲಿ ಹತ್ತಿ ಕುಳಿತಂತ ಆಕೆ ರವಿಯನ್ನು ಕೂಡ ಒಳಗೆ ಕೂರಿಸ್ಕೊಂಡ್ಲು. ಕಾರ್ನಲ್ಲಿ ಮಾತನಾಡ್ತಾ ಕಮಲ್ ಮತ್ತು ರವಿ ಸಾಕಷ್ಟು ಹತ್ರ ಆದ್ರು. ಸಂಬಂಧಿಕರ ಮನೆ ಹತ್ರ ಬಂದ ಮೇಲೆ ಶಕುಂತಲಾ ಕಾರ್ನಿಂದ ಇಳಿದಿದ್ಲು. ಜೊತೆಗೆ ರವಿ ಕೂಡ ಕಾರಿಂದ ಇಳಿಯೋದಕ್ಕೆ ಬಂದನಾದ್ರೂ ಅಲ್ಲಿ ಹೋಗಿ ಏನ್ ಮಾಡ್ತೀರಾ, ಬನ್ನಿ ಸುಮ್ನೆ ಸುತ್ತಾಡ್ಕೊಂಡು ಬರೋಣ ಅಂತ ಕಮಲ್ ಅವನನ್ನ ಕಾರ್ನಲ್ಲೇ ಕರ್ಕೊಂಡು ಹೋಗ್ತಾರೆ. ಈ ಡ್ರೈವರ್ ಗಣೇಶ್ಗೆ 70,000 ರೂಪಾಯಿ ಹಣವನ್ನ ಕೊಟ್ಟು ಅವನನ್ನ ತನ್ನ ಯೋಜನೆಗೆ ಈ ಕಮಲ್ ಸೇರಿಸಿಕೊಂಡಿದ್ದ. ನಂತರ ಅವರು ಅವನನ್ನ ನಿರ್ಜನವಾದಂತ ಪ್ರದೇಶಕ್ಕೆ ಕರೆದೊಯ್ದು ರಸ್ತೆಯ ಬದಿಯಲ್ಲಿ ಕಾರನ್ನ ನಿಲ್ಲಿಸಿ ರವಿಯ ಕತ್ತನ್ನ ಹಿಸ್ಕಿ ಕೊಂದು ಹಾಕಿದ್ರು. ಕೆಲವು ವರದಿಗಳ ಪ್ರಕಾರ ತಡರಾತ್ರಿವರೆಗೂ ಅವನ ದೇಹವನ್ನ ತುಂಡರಿಸ್ತಾ ಕಾಡಿನ ರಸ್ತೆಗಳಲ್ಲಿ ಅಲ್ಲಲ್ಲಿ ಎಸೆಯಲಾಗುತ್ತೆ. ಉಳಿದ ಭಾಗಗಳನ್ನ ಕಟ್ಟಡ ಕಾಮಗಾರಿ ನಡೀತಿದಂತ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ 8 ಅಡಿ ಹೊಂಡವನ್ನ ಅಗದು ಅಲ್ಲಿ ಹೂಳಲಾಗುತ್ತೆ. ಇದು ಗೊತ್ತಾದ ಮೇಲೆ ಪೊಲೀಸರು 8 ವರ್ಷಗಳ ನಂತರ ಆ ಒಂದು ಸ್ಥಳದಲ್ಲಿ ಅಗೆಸಿದ್ರು. ಅಲ್ಲಿ ಕೇವಲ 25 ಮೂಳೆಗಳು ಮಾತ್ರ ಸಿಕ್ಕಿದ್ವು. ಅವುಗಳನ್ನ ರವಿಯ ತಂದೆಯ DNA ಮ್ಯಾಚ್ ಮಾಡಿ ನೋಡ್ಲಾಯ್ತು. ಆಗ ಅವು ರವಿಯ ಮೂಳೆಗಳೆಂತ ಗೊತ್ತಾಗುತ್ತೆ. ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆ ಮತ್ತು ಅವರ ಹೇಳಿಕೆಗಳನ್ನ ಹಾಗೂ ಮೂಳೆಗಳನ್ನ ಸಾಕ್ಷಿಗಿಟ್ಕೊಂಡು ಕೇಸನ್ನ ದಾಖಲಿಸಿ ಸಿಬಿಐನವರು ಅವರನ್ನ ಜೈಲಿಗೆ ಅಟ್ಟಿದ್ರು.
ಆದ್ರೆ ಪ್ರಶ್ನೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕೆಂದ್ರೆ ಈ ಒಂದು ಘಟನೆಯಲ್ಲಿ ಕಮಲ್ ಮತ್ತು ಈ ಶಕುಂತಲಾ ಇವರಷ್ಟೇ ಅವಳ ಕುಟುಂಬ ಹಾಗೂ ಸಮಾಜ ಕೂಡ ಹೊಣೆಯಾಗುತ್ತೆ. ಕಾರಣ ಅವಳ ಇಚ್ಛೆಗೆ ವಿರುದ್ಧವಾಗಿ ಮದುವೆಯನ್ನ ಮಾಡಲಾಗುತ್ತೆ. ಇದು ಕೂಡ ಅವ್ರು ಮಾಡಿರುವಂತಹ ಒಂದು ಅಪರಾಧನೆ. ಇಲ್ಲಿ ಈ ಜಾತಿ ಭೇದ ಅನ್ನೋದು ಈ ಒಂದು ಸಮಾಜದಲ್ಲಿ ಇನ್ನೂ ಕೂಡ ಇರೋದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ. ಅದೆಲ್ಲದರ ಫಲಿತಾಂಶನೇ ಈ ಒಂದು ಪ್ರಕರಣ. ವೀಕ್ಷಕರೇ, ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.